ನಾನೊಂದು ತೀರಾ ನೀನೊಂದು ತೀರಾ ಅಂತ ದರ್ಶನ್ ಬಳ್ಳಾರಿಯಲ್ಲಿ ಪರಪ್ಪನಗರದಲ್ಲಿ ಪವಿತ್ರ ಗೌಡ ಇರೋದು. ಅವ್ರಿಗೆ ಅಲ್ಲಿ ಟೆನ್ಷನ್ ಅಂತೆ, ಇವ್ರಿಗೆ ಇಲ್ಲಿ ಟೆನ್ಷನ್ ಅಂತೆ. ಆದರೂ ಕೂಡ ಅವ್ರ ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಇದೆ ಅಂತೆ, ಯಾವ ಟೆನ್ಷನ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ಆದರೆ ಇವ್ರು ಹೆಂಗಿದ್ದಾರೆ ಈಗ? ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಜೈಲಲ್ಲಿ ಮೌನಕ್ಕೆ ಶರಣಾಗಿದ್ದಾರಂತೆ. ಅಂದರೆ ದಿನ ಹೆಂಗಿರ್ತಿದ್ರು ಅವರು ಏನು? ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಸಾಕ್ಷಿಗಳನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಟೆನ್ಷನ್ ಅವ್ರಿಗೆ ಶುರುವಾಗಿದೆ ಅಂತೆ. ನ್ಯಾಯಾಲಯದಲ್ಲಿ ನನಗೆ ಬೇಲ್ ಸಿಗುತ್ತೆ ಅನ್ನುವಂಥ ಆಸೆಯಲ್ಲಿದ್ದರು ಪವಿತ್ರ ಗೌಡ. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಹಿನ್ನೆಲೆಯಲ್ಲಿ ಬೇಲ್ ವಿಳಂಬವಾಗುವ ಸಾಧ್ಯತೆ ಇದೆ. ವಿಳಂಬವಾಗೋದ ಮೊದಲನೇ ಆರೋಪಿಯವರು ಈ ಪ್ರಕರಣದಲ್ಲಿ. ವಿಳಂಬ ಅಲ್ಲ, ಬೇಲ್ ಸಿಗೋದೇ ಡೌಟ್. ಜೈಲಿನಲ್ಲಿ ಯಾರ ಜೊತೆಯೂ ಕೂಡ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರಂತೆ. ಲಿಪ್ಸ್ಟಿಕ್ ರಾಣಿ ಅಂತೆ. ಓಕೆ, ಅವರವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಅವರು ಇರ್ತಾರೆ. ಸೊ ಅವರನ್ನು ಹೇಗೆ ಬೇಕಾದರೂ ಕರಿಬೋದು. ಸಿಕ್ಕಾಪಟ್ಟೆ ಅವರು ಟ್ರೆಂಡಲ್ಲಿ ಇರ್ತಾರೆ. ಬಟ್ ಈಗ ಸದ್ಯಕ್ಕಂತೂ ಯಾರ ಜೊತೆನೂ ಮಾತನಾಡ್ತಾ ಇಲ್ವಂತೆ. ಸೊ ಹಾಗಾಗಿ ಈಗ ಒಂದು ರೀತಿಯಾಗಿ ಅವರಿಗೆ ಟೆನ್ಷನ್ ಕಾಡ್ತಾ ಇದೆ ಅಂತೆ. ಮೌನಕ್ಕೆ ಶರಣಾಗ್ಬಿಟ್ರೆ ಟೆನ್ಷನ್ನ, ಯೋಚನೆ ಮಾಡ್ತಾ ಇರ್ಬೋದು, ಧ್ಯಾನಕ್ಕೆ ಹೋಗಿರ್ಬೋದು, ಇದರಿಂದ ಆಚೆ ಬರೋದು ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಅದು ಯಾಕೆ ಟೆನ್ಷನ್ ಅನ್ನಬೇಕು ಮೌನಕ್ಕೆ ಹೋದರೆ? ಋಷಿಮುನಿಗಳೆಲ್ಲ ಮೌನಕ್ಕೆ ಜಾರ್ತಾ ಇದ್ರು, ಅವರು ಧ್ಯಾನ ಮಾಡ್ತಾ ಇದ್ರು. ಇಲ್ಲೂ ಧ್ಯಾನ ಮಾಡ್ತಾ ಇರ್ಬೋದು. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಅಂಬರೀಷ್, ಮೌನಕ್ಕೆ ಜಾರಿದ ಮಾತ್ರಕ್ಕೆ ಟೆನ್ಷನ್ ಏನ್ರಿ? ಅವರು ಧ್ಯಾನ ಮಾಡ್ತಾ ಇರ್ಬೋದು, ಏನು ಮಾಡಬೇಕು ಮುಂದೆ ಅಂತ ಯೋಚನೆಯನ್ನ ಮಾಡ್ಬೋದು, ಏಕಾಗ್ರತೆಯಿಂದ ಏಕಾಂತದಲ್ಲಿ ಅಲ್ವಾ? ಇರ್ಲಿಕ್ಕಿಲ್ವಾ ಅಂಬರೀಷ್? ಖಂಡಿತ ಅರುಣ್, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತಹ ಪೊಲೀಸರು ಈಗ ಆ ಕಡೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಿದ್ರೆ, ಈ ಕಡೆಗೆ ಜೈಲಿನಲ್ಲಿ ಪರಪ್ಪನಗರದ ಜೈಲಿನಲ್ಲಿ ಪವಿತ್ರ ಗೌಡಗೆ ಟೆನ್ಷನ್ ಆರಂಭ ಆಗಿರುವಂತದ್ದು. ಅಂದ್ರೆ ಈಗಾಗಲೇ ನ್ಯಾಯಾಲಯಕ್ಕೆ ಒಂದು ಬೇಲ್ ಅರ್ಜಿಯನ್ನ ಹಾಕಿದ್ದು, ಅಲ್ಲೂ ಸಹ ರಿಜೆಕ್ಟ್ ಆಗಿದ್ದು. ಜೊತೆಗೆ ಇವತ್ತೇನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು, ಅದರಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಜೊತೆಗೆ ಈ ಸಾಕ್ಷಿಗಳನ್ನ ಯಾವ ರೀತಿ ಪರಿಗಣಿಸಿದ್ದಾರೆ ಅನ್ನೋದ್ರ ಬಗ್ಗೆ ಟೆನ್ಷನ್ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಮಹಿಳೆ ಎಂಬ ಕಾರಣಕ್ಕೆ ನನಗೆ ಬೇಗ ಬೇಲ್ ಸಿಗ್ತದೇನೋ ಕಾರಣವನ್ನು ಇಟ್ಕೊಂಡು ಬೇಲ್ಗೆ ಅಪ್ಲೈ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ಲು ಪವಿತ್ರ ಗೌಡ. ಆದ್ರೆ ಎಲ್ಲ ಒಂದ್ ಕಡೆಗೆ ಇವತ್ತು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಪೊಲೀಸರು ಸಲ್ಲಿಕೆ ಮಾಡ್ತಿದ್ದಂತೆ ಫುಲ್ ಟೆನ್ಷನ್ಗೆ ಒಳಗಾಗಿರ್ತದ್ದು. ಈ ಜೊತೆಗೆ ಈಗ ಪೋಷಕರು ಸಹ ಪವಿತ್ರ ಗೌಡ ಭೇಟಿಗೆ ಜೈಲ್ಗೆ ಹೋಗಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಎಂದಿನಂತೆ VIP ಟ್ರೀಟ್ಮೆಂಟ್ ಅಲ್ಲಿ ಸ್ಪೆಷಲ್ ಎಂಟ್ರಿಗೆ ಹೋಗ್ತಾ ಇದ್ರು. ಆದ್ರೆ ಈ ಬಾರಿ ಅವ್ರಿಗೂ ಸಹ ಯಾವುದೇ ಎಂಟ್ರಿ ಇಲ್ಲ. ನಾರ್ಮಲ್ ಆಗಿ ಯಾವ ರೀತಿ ಸಾಮಾನ್ಯ ಜನ ಹೋಗಿ ಕೈದಿಗಳನ್ನ ಭೇಟಿ ಮಾಡ್ತಾರೆ, ಅದೇ ರೀತಿ ಭೇಟಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಹಾಗಾಗಿ ಆ ಪವಿತ್ರ ಗೌಡ ಪೋಷಕರು ಸಹ ಈಗ ಭೇಟಿ ಮಾಡಿ ಒಂದಷ್ಟು ಸಾಂತ್ವನ ಹೇಳಿ ಧೈರ್ಯ ತುಂಬುವ ಕೆಲಸಕ್ಕೆ ಹೋಗಿರುವಂತದ್ದು. ಹಾಗಾಗಿ ಒಟ್ಟಿನಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆಗೆ ಪವಿತ್ರ ಗೌಡಗೆ ಇನ್ನಷ್ಟು ಜಾಮೀನು ಸಿಗೋದು ಇನ್ನಷ್ಟು ದಿನ ತಡ ಆಗ್ಬೋದು. ಜೊತೆಗೆ ಒಂದಷ್ಟು ಕಂಟಕನ್ನು ಸಹ ಕಾಡ್ತಾ ಇರುವಂತದ್ದು ಅರುಣ್. ಓಕೆ ಅಂಬರೀಷ್, ಆದರೆ ಏನು ಮಾಡ್ತಾರಂತ ಈಗ? ಅವರು ಏನಾದರೂ ಅಲ್ಲಿ ಫೋನ್ ಕಾಲ್ ಮಾಡಬೇಕು ಅಂತ ಬಳ್ಳಾರಿಯಲ್ಲಿ ಅವ್ರು ಚಡಪಡಿಸ್ತಾ ಇದ್ದಾರಲ್ಲ, ಸೊ ಇಲ್ಲಿ ಇವ್ರು ಏನಾದರೂ ಚಡಪಡಿಸ್ತಾ ಇದ್ದಾರೆ ಯಾರಿಗಾದ್ರೂ ಫೋನ್ ಕಾಲ್ ಮಾಡೋ ವಿಚಾರದಲ್ಲಿ, ಅಥವಾ ಯಾರನ್ನಾದ್ರೂ ಸಂಪರ್ಕ ಮಾಡಬೇಕು, ವಕೀಲ ಜೊತೆ ಮಾತನಾಡಬೇಕು ಅಂತ ಹೇಳಿ? ಅರುಣ್, ಜೈಲಿನಲ್ಲಿ ಈಗಾಗಲೇ ವಕೀಲರು ಇರ್ಬೋದು ಅಥವಾ ಕುಟುಂಬದವರ ಜೊತೆ ಮಾತನಾಡೋದಕ್ಕೆ ಇಂಥ ಸಮಯ ಅಂತೇಳಿ 2 ವಾರದಲ್ಲಿ 2 ದಿವಸ ಅವಕಾಶ ಕೊಡ್ತಾರೆ. ಅದರಲ್ಲೂ ಸಹ ಮುಖ್ಯವಾಗಿ ಅಡ್ವೊಕೇಟ್ ಜೊತೆ ಏನಾದ್ರು ಮಾತಾಡಬೇಕು ಅಂದ್ರೆ ಜೈಲಿನಲ್ಲಿ ಲ್ಯಾಂಡ್ ಲೈನ್ ಮುಖಾಂತರ ಅವಕಾಶ ಕೊಡುವಂಥದ್ದು. ಆದರೆ ಆ ಫೋನ್ ನಂಬರ್ ಅನ್ನ ಮೊದಲೇ ಎಂಟ್ರಿ ಮಾಡಿ ಒಂದು ಲೆಟರ್ ಅನ್ನ ಕೊಡ್ಬೇಕಾಗ್ತದೆ. ಪವಿತ್ರ ಗೌಡ ಮೊದಲೇ ಲೆಟರ್ ಅನ್ನ ಕೊಟ್ಟು ನಂತರ ಫೋನ್ ನಲ್ಲಿ ಮಾತಾಡಕ್ಕೆ ಅವಕಾಶ ಇರುವಂತದ್ದು. ಒಂದ್ ರೀತಿ ಎಲ್ಲೋ ಒಂದ್ ಕಡೆಗೆ ಇವತ್ತು ಪೋಷಕರು ಬಂದ ನಂತರ ಒಂದು ಕಾನೂನು ಮುಂದಿನ ಕಾನೂನು ಪ್ರಕ್ರಿಯೆಗಳಿರ್ಬೋದು ಅಥವಾ ಹೋರಾಟದ ಬಗ್ಗೆ ಚರ್ಚೆ ಆಗ್ತದೆ. ಮೊದಲಿಗೆ ಏನಂತಂದ್ರೆ ದರ್ಶನ್ ಜೊತೆಲೆ ಏನು ಪರಪ್ಪನಗರದ ಜೈಲಲ್ಲಿ ಇದ್ರು, ಆಗ ಆ ಸಮಯದಲ್ಲಿ ಒಂದಷ್ಟು ಧೈರ್ಯವಾಗಿ ಪವಿತ್ರ ಗೌಡ ಇದ್ಲು. ಆದ್ರೆ ಎಲ್ಲೋ ಒಂದ್ ಕಡೆಗೆ ದರ್ಶನ್ ಅನ್ನ ಬಳ್ಳಾರಿಗೆ ಶಿಫ್ಟ್ ಮಾಡ್ತಿದ್ದಕ್ಕೆ ಪವಿತ್ರ ಗೌಡಗೆ ಅಂದಿನಿಂದಲೇ ಒಂದು ಆತಂಕ ಶುರುವಾಗಿರುತ್ತದೆ. ಮುಂದೆ ನನ್ನ ಕಾನೂನು ಹೋರಾಟ ಹೇಗೆ, ನನಗೆ ದರ್ಶನ್ ಸಂಪೂರ್ಣವಾಗಿ ಕೈ ಬಿಟ್ಬಿಡ್ತಾರ, ಮತ್ತೆ ನನಗೆ ಕೈಗೆ ಅಥವಾ ನನ್ನ ಬೇಲ್ ವಿಚಾರ ಇರ್ಬೋದು ಅಥವಾ ನನಗೆ ಯಾವ್ದು ಸಹಾಯಕ್ಕೆ ಮುಂದೆ ಬರಲ್ವಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದ್ವು. ಆದ್ರೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಆ A1 ಆರೋಪಿಯಾಗಿ ಪವಿತ್ರ ಗೌಡ ಮುಂದುವರೆದಿದ್ದಾರೆ. ಹಾಗಾಗಿ ಒಂದ್ ರೀತಿ ದೊಡ್ಡ ಟೆನ್ಷನ್ ಆಗಿರುವಂತದ್ದು. ಜೊತೆಗೆ ಸಿಬ್ಬಂದಿ ಜೊತೆನೂ ಸಹ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋ ಕೆಲಸವನ್ನ ಪವಿತ್ರ ಗೌಡ ಜೈಲಿನಲ್ಲಿ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ. ಹಾಗಾಗಿ ಆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳೋಕೆ ಈಗ ಪವಿತ್ರ ಗೌಡ ಮುಂದಾಗಿರೋದು. ಜೊತೆಗೆ ಈಗ ಪೋಷಕರು ಭೇಟಿಯಾದ ನಂತರ ಒಂದಷ್ಟು ಪೋಷಕರು ಸಹ ಮಾಹಿತಿಯನ್ನ ನೀಡೋಕೆ ಸಾಧ್ಯತೆ ಇರುವಂತದ್ದು ಅರುಣ್. ಓಕೆ, ಸಾಮಾನ್ಯವಾಗಿ ಈ ರೀತಿಯಾಗಿ ಬಂದಾಗ ಇವರಿಗೆ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅನ್ನುವಂಥ ವಿಚಾರಗಳು ಇವ್ರ ಗಮನಕ್ಕೆ ಬರುತ್ತಾ, ಅಥವಾ ಇವರ ವಕೀಲರೇ ಅದನ್ನ ಹೇಳಬೇಕಾಗತ್ತಾ? ಸಾಮಾನ್ಯವಾಗಿ ವಕೀಲರ ಬಳಿ ಕುಟುಂಬದವರು ಚರ್ಚೆ ಮಾಡ್ತಾರೆ. ಜೊತೆಗೆ ಈಗ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದೆ, ಸಲ್ಲಿಕೆ ಆದ ತಕ್ಷಣವೇ ವಕೀಲರು ಅದರಲ್ಲಿ ಏನಿದೆ ಅಂಶಗಳನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿರ್ತಾರೆ. ಆ ಸಮಯದಲ್ಲಿ ಕುಟುಂಬದವರು ಸಹ ಯಾರೀಗ ವಕೀಲರನ್ನ ನೇಮಕ ಮಾಡಿದ್ದಾರೆ ಪವಿತ್ರ ಗೌಡಗೆ, ಆ ವಕೀಲರ ಬಳಿ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ತಾರೆ. ಆ ಪಡ್ಕೊಂಡ ನಂತರನೇ ಕುಟುಂಬದವರಿಗೆ ಮಾಹಿತಿ ಸಿಗುವಂತದ್ದು. ಯಾಕಂದ್ರೆ ನೇರವಾಗಿ ಕುಟುಂಬದವರಿಗೆ ಯಾವುದೇ
ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನ ತಿಳಿಸೋದಕ್ಕೆ ಆಗಲ್ಲ. ಹಾಗಾಗಿ ಕಾನೂನು ಪ್ರಕ್ರಿಯೆಯಲ್ಲಿ ಈಗ ಏನು ಸಾಮಾನ್ಯವಾಗಿ ವಕೀಲರಿಗೆ ಆ ವಿಚಾರಗಳನ್ನ ತಲುಪಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಅವರ ಮುಖಾಂತರ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ತಾರೆ. ಜೊತೆಗೆ ಈಗೇನು ಪವಿತ್ರ ಗೌಡ ಭೇಟಿಗೆ ಹೋಗಿದ್ದಾರೆ, ಹಾಗಾಗಿ ವಕೀಲರ ಬಳಿನೂ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡು ನಂತರ ಈಗ ಪವಿತ್ರ ಗೌಡ ಭೇಟಿಗೆ ಹೋಗಿರುವಂತದ್ದು. ಮುಂದೆ ಯಾವ ರೀತಿ ನಾವು ಕಾನೂನು ಹೋರಾಟ ಮಾಡಬಹುದು. ಜೊತೆಗೆ ಬೇಲ್ ಅಪ್ಲಿಕೇಶನ್ ಅನ್ನ ಈಗಾಗಲೇ ಒಂದು ಬಾರಿ ಬೇಲ್ ರಿಜೆಕ್ಟ್ ಆಗಿದೆ. ಮತ್ತೊಂದ್ ಕಡೆಗೆ ಈಗ ಹೈಕೋರ್ಟ್ಗೆ ಬೇಲ್ ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಬೇಡವಾ, ಇನ್ನೂ ಸ್ವಲ್ಪ ದಿವಸ ಕಾಲಾವಕಾಶ ನೋಡಿ ಆಮೇಲೆ ಬೇಲ್ಗೆ ಹೋಗ್ಬೇಕನ್ನೋ ಪ್ರಶ್ನೆಗೆ ಈಗ ಪವಿತ್ರ ಗೌಡಗೆ ಭೇಟಿಗೆ ಹೋಗಿದ್ದಾರೆ ಪೋಷಕರು. ಅವರೊಂದಷ್ಟು ಮಾತುಕತೆ ಮಾಡಿ ಬರೋ ಸಾಧ್ಯತೆ ಇರುವಂತದ್ದು. ಅರುಣ್. ಓಕೆ, ಅಂಬರೀಷ್ ಮೇಲೆ ಮಾಹಿತಿಗೆ ಧನ್ಯವಾದಗಳು.